ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇವತ್ತು ಈ ಸಂಚಿಕೆಯ ಸಂವಾದದ ವಿಷಯ ವಿವಾಹದ ಬಗ್ಗೆ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಹಿಂದೆ ಹುಡುಗ ಹುಡುಗಿಯರ ಮೇಳಾಮೇಳಿಯ ಬಗ್ಗೆ ಮಾತನಾಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ವಿವಾಹದ ಬಗ್ಗೆ, ಇವತ್ತಿನ ಕಾಲಘಟ್ಟದಲ್ಲಿ ವಿವಾಹ ಸಂಸ್ಕಾರ ಎಂಬುದು ಯಾವ ದಾರಿಯನ್ನು ಹಿಡಿತಾ ಇದೆ ಎಂಬುದಾಗಿ ಇವತ್ತು ನಡೀತಾ ಇರತಕ್ಕಂತಹ ಒಂದು ಅನರ್ಥ, ಅವ್ಯವಸ್ಥೆಯ ಕುರಿತು ಬಹಳ ವೇದನೆಯಿಂದ ಅವರು ಕೇಳಿರತಕ್ಕಂತಹ ಪ್ರಶ್ನೆ ಎಂದು ನಾನು ಭಾವಿಸ್ತೇನೆ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಯುವ ಜನತೆಗೆ ಬಹಳ ಅವಶ್ಯವಾಗಿ ತಿಳಿ ಹೇಳಬೇಕಾದಂತಹ ಒಂದು ವಿಷಯ ಇದು. ವಿವಾಹ ಅಂತ ಹೇಳಿದರೆ ಧರಿಸುವುದು, ವಿಶಿಷ್ಟವಾಗಿ ಧರಿಸುವುದು. ಏನನ್ನು ಧರಿಸುವುದು? ಒಂದು ವ್ರತವನ್ನು, ಒಂದು ದೀಕ್ಷೆಯನ್ನು ಧರಿಸುವುದು ಅಂತ ಅರ್ಥ. ಯಾವ ದೀಕ್ಷೆ? ಮುಖ್ಯವಾಗಿ ವಿವಾಹ ಸಂದರ್ಭದಲ್ಲಿ ನಡೆಯತಕ್ಕಂತಹ ಅನೇಕ ಪ್ರಮುಖ ಕ್ರಿಯೆಗಳಲ್ಲಿ ಸಪ್ತಪದಿ ಒಂದು. ಆ ಸಪ್ತಪದಿಯ ಮಂತ್ರಗಳನ್ನು ನಾವು ಅರ್ಥೈಸಿಕೊಂಡೆವು ಎಂದಾದಲ್ಲಿ ವಿವಾಹ ಸಂಸ್ಕಾರದ ಹಿಂದೆ ಅದೆಷ್ಟು ದೊಡ್ಡ ಧ್ಯೇಯೋದ್ದೇಶ ಇದೆ ಎಂಬುದು ನಮಗೆ ಅರ್ಥ ಆಗ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾ ಹೋಗುವಾಗಲೂ ಕೂಡ ಒಂದೊಂದು ತೆರನಾದ ಪ್ರತಿಜ್ಞೆಯನ್ನು ಆ ಗಂಡ ಹೆಂಡತಿಯರು ಅಂದ್ರೆ ವಧುವರರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಅಗ್ನಿಯ ಎದುರಿನಲ್ಲಿ, ದೇವರ ಎದುರಿನಲ್ಲಿ ಆ ರೀತಿಯ ಪ್ರತಿಜ್ಞೆಯನ್ನು ಮಾಡಿ ಆಮೇಲೆ ಆ ಪ್ರತಿಜ್ಞೆಯನ್ನು ಮುರಿದು ಸ್ವೇಚ್ಛೆಯಂತೆ ಬಾಳುವುದು ಎಷ್ಟು ಸಮಂಜಸ ಎಂಬುದಾಗಿ ಇವತ್ತಿನ ಕಾಲಘಟ್ಟದವರು ಯೋಚಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕಿಂತಲೂ ಘೋರವಾದದ್ದು ಇನ್ನೊಂದು ವಿಷಯ. ಈ ಸಂಸ್ಕಾರಕ್ಕೆ ಒಳಪಟ್ಟರೆ ತಾನೇ ಇದೆಲ್ಲ ಸಮಸ್ಯೆ. ಸಂಕಲ್ಪ ಮಾಡು, ಪ್ರತಿಜ್ಞೆ ಮಾಡು, ಗೋ ಬ್ರಾಹ್ಮಣ ಅಗ್ನಿಯರ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ಅಥವಾ ದೇವತೆಗಳ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ವಿವಾಹ ಸಂಸ್ಕಾರ ಆದರೆ ತಾನೇ ಈ ಸಮಸ್ಯೆ. ಯಾವ ಕಿರಿಕಿರಿಯೂ ಬೇಡ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗೋದು ಅಥವಾ ಒಂದು ಒಡಂಬಡಿಕೆ ಮಾಡಿಕೊಂಡು ನಿಷ್ಟು ಸಮಯ ಗಂಡ ಹೆಂಡತಿಯರಾಗಿ ಜೀವಿಸುವುದು. ಅದಕ್ಕೇನೋ ಲಿವ್ ಇನ್ ಟುಗೆದರ್ ಅಥವಾ ಡೇಟಿಂಗ್, ಏನೋ ಬೇರೆ ಬೇರೆ ಹೆಸರುಗಳೆಲ್ಲ ಇದ್ದಾವೆ. ಎಷ್ಟು ಅಸಹ್ಯಕರವಾದಂತಹ ಇವತ್ತು ಒಂದು ನಡೆಯನ್ನು ನಾವು ಅನುಸರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಗಂಡ ಹೆಂಡತಿಯರು ಅಂತ ಹೇಳಿದ ತಕ್ಷಣ ಇವತ್ತಿನ ಕೆಲವರು ಹೇಳಬಹುದು ಅದೆಲ್ಲ ಓಬಿರಾಯನ ಕಾಲದಲ್ಲಿ, ಜಟಕಾ ಗಾಡಿಯ ಕಾಲದಲ್ಲಿ ನಡೆದಂತಹದ್ದನ್ನು ಇವತ್ತಿನ ಕಾಲದಲ್ಲಿ ನೀವು ಹೇರ್ತಾ ಇದ್ದೀರಿ. ನಾವೆಲ್ಲ ಆಧುನಿಕರಾಗಿದ್ದೇವೆ, ಮಾಡರ್ನ್ ಯುಗದಲ್ಲಿ ನಡೀತಾ ಇದ್ದೇವೆ, 21ನೇ ಶತಮಾನದಲ್ಲಿ ನಡೀತಾ ಇದ್ದೇವೆ, ಈಗಿನ ಕಾಲಘಟ್ಟಕ್ಕೋದೆಲ್ಲ ಬೇಕಾ, ಅದೆಲ್ಲ ನಿಮ್ಮ ಮೌಢ್ಯಗಳು ಅಂತ ಎಲ್ಲ ಮೊದಲಿಸುವವರು ಇರಲಿಕ್ಕೆ ಸಾಕು. ಆದರೆ ಹಿಂದಿನ ಕಾಲಘಟ್ಟದ ಆ ಆಚರಣೆ, ಆ ಪರಂಪರೆ ಎಷ್ಟು ಅರ್ಥಪೂರ್ಣವಾಗಿತ್ತು, ಎಷ್ಟು ಸೌಹಾರ್ದಯುತವಾಗಿತ್ತು, ಎಂತಹ ಒಂದು ಬಂಧವನ್ನು ಸತಿಪತಿಯರಲ್ಲಿ ಉಂಟು ಮಾಡ್ತಾ ಇತ್ತು ಆ ಸಂಸಾರ. ಅಂತಹವರಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಸಂಸ್ಕಾರಯುತರಾಗಿ ಜೀವನವನ್ನು ನಡೆಸ್ತಾ ಇದ್ರು ಎಂಬುದನ್ನೆಲ್ಲ ನಾವು ಹಿಂದಿನ ಕಾಲಘಟ್ಟದವರನ್ನು ನೋಡುವಾಗ ಕಲಿಯಬೇಕಾದದ್ದು ಬಹಳಷ್ಟಿದೆ. ಇವತ್ತು ನಿಜವಾಗಿಯೂ ನಾವು ತಪ್ಪು ದಾರಿ ನಡೀತಾ ಇದ್ದೇವೆ. ಆದರೆ ಇದಕ್ಕೆಲ್ಲ ಕಾರಣ ಏನು? ತಿದ್ದಲಿಕ್ಕೆ ಬಹಳ ಕಷ್ಟ ಇದೆ. ನೇರ ರುಜು ಮಾರ್ಗದಲ್ಲಿ ಇದನ್ನು ಕರ್ಕೊಂಡು ಹೋಗಲಿಕ್ಕೆ ಬಹಳ ಕಷ್ಟ ಇದೆ. ಒಂದನೇದಾಗಿ ಇವತ್ತಿನ ಶಿಕ್ಷಣ ಪದ್ಧತಿ, ಸಂಸ್ಕಾರವನ್ನು ಕಲಿಸತಕ್ಕಂತಹ ಶಿಕ್ಷಣವೇ ಇಲ್ಲವಾಗಿ ಹೋಗಿದೆ. ಇವತ್ತು ಏನಿದ್ರೂ ಕೂಡ ಮಾರ್ಕ್ಸ್ವಾದ, ಅಂಕವನ್ನು ಗಳಿಸುವುದು, ಆಮೇಲೆ ಸಂಪಾದನೆ ಮಾಡುವುದು ಹೇಗೆ, ಇವಿಷ್ಟೇ ಇವತ್ತಿನ ಜೀವನದ ಮುಖ್ಯ ಗುರಿ ಎಂಬುದಾಗಿ ಅನೇಕ ಮಂದಿ ತಿಳ್ಕೊಂಡವರಾಗಿದ್ದಾರೆ. ಅದಕ್ಕೆ ಪೂರಕವಾದಂತಹ ಶಿಕ್ಷಣ ವ್ಯವಸ್ಥೆ ಬಾಲ್ಯದಿಂದಲೇ ಅದೇ ರೀತಿಯಲ್ಲಿ ಪ್ರಾಪ್ತವಾಗ್ತಾ ಬರ್ತಾ ಇದೆ. ನೈತಿಕತೆ ಎಂಬುದು ಶಿಕ್ಷಣದಲ್ಲಿ ಕುಸಿತಾ ಇರತಕ್ಕಂತಹ ಇದಕ್ಕೆ ಮುಖ್ಯ ಕಾರಣ. ಎರಡನೆಯದಾಗಿ ಇಂತಹ ವ್ಯವಸ್ಥೆಗಳಿಗೆ ಪೂರಕವಾದಂತಹ ನಮ್ಮ ದೇಶದ ಕಾನೂನು. ನಾನು ಕಾನೂನಿನ ನಿಂದನೆ ಮಾಡ್ತಾ ಇದ್ದೇನೆ ಅಂತ ದಯವಿಟ್ಟು ಯಾರು ಭಾವಿಸಬಾರದು. ಆದರೆ ಸಹಜವಾಗಿ ನಾವು ಕೂಲಂಕುಷವಾಗಿ ವಿಮರ್ಶೆ ಮಾಡಿದರೆ, ಯೋಚಿಸಿದರೆ, ಇವತ್ತು ನಮ್ಮ ದೇಶದಲ್ಲಿರತಕ್ಕಂತಹ ಕಾನೂನು ನಿಜವಾಗಿಯೂ ನಮ್ಮ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ ಇದೆಯೋ ಎಂಬುದಾಗಿ ನಾವು ಚಿಂತಿಸಬೇಕಾಗಿದೆ. ಎಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ, ಇವತ್ತಿಗೂ ನಮ್ಮ ದೇಶದಲ್ಲಿರತಕ್ಕಂತಹ ಕಾನೂನು
ಇದು ಬ್ರಿಟಿಷರು ಮಾಡಿಟ್ಟು ಹೋದಂತಹ ಕಾನೂನೇ ವಿನಃ ನಮ್ಮದೇ ಆದಂತಹ ಒಂದು ವ್ಯವಸ್ಥೆ. ಅದಕ್ಕೆ ಆಯಾಯ ಕಾಲಘಟ್ಟದಲ್ಲಿ ಬೇಕಾದಂತಹ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡಿಕೊಂಡು ಬಂದಿದ್ದೇವೆ, ಹೌದು. ಆದರೆ ಅದರ ಮೂಲ ಬೇರಿರುವುದು ಬ್ರಿಟಿಷರು ಹಾಕಿಕೊಟ್ಟಂತಹ ಕಾನೂನು. ಅಲ್ಲಿಯ ಸಂಸ್ಕೃತಿಗೆ, ಅಲ್ಲಿಯ ಜನಜೀವನಕ್ಕೆ, ಅಲ್ಲಿಯ ವ್ಯವಸ್ಥೆಗೆ, ಜನರ ಮನಸ್ಥಿತಿಗೆ ಅನುಗುಣವಾಗಿ ನಿರ್ಮಿತವಾದಂತಹ ಕಾನೂನನ್ನೇ ಈ ಧಾರ್ಮಿಕತೆಯೇ ಜೀವಾಳವಾಗಿಯುಳ್ಳಂತಹ, ಸಂಸ್ಕಾರಯುತವಾದಂತಹ ಬದುಕೇ ಆತ್ಮವಾಗಿರತಕ್ಕಂತಹ ನಮ್ಮ ದೇಶಕ್ಕೆ ಅದೇ ಕಾನೂನನ್ನು ಅಳವಡಿಸಿಕೊಂಡೆವು ಎಂದಾದಲ್ಲಿ ಇಂತಹ ಅವ್ಯವಸ್ಥೆಗಳು ನಾವಿವತ್ತು ನೋಡ್ತಾ ಇದ್ದೇವೆ. ಮದುವೆಯಾಗುವುದು ಕಾನೂನಿನ ಚೌಕಟ್ಟಿನಲ್ಲಿ, ವಿಚ್ಛೇದನ ಅದೇ ಕಾನೂನಿನ ಚೌಕಟ್ಟಿನಲ್ಲಿ ವಿಚ್ಛೇದನ. ಒಂದಿಷ್ಟು ಸಮಯ ಇವ ಗಂಡ, ಅದಾದ ಮೇಲೆ ಸ್ವಲ್ಪ ಸಮಯ ಇವಳು ಮತ್ತೊಬ್ಬ ಗಂಡ. ಪುರುಷನೂ ಅಷ್ಟೇ, ಪುರುಷನೂ ಏನು ಕಮ್ಮಿ ಇಲ್ಲ. ಇಷ್ಟು ಸಮಯ ಇವಳು ಹೆಂಡತಿ, ಇದಾದ ಮೇಲೆ ಸ್ವಲ್ಪ ಸಮಯ ಮತ್ತೊಬ್ಬಳು ಹೆಂಡತಿ, ಅದಾದ ಮೇಲೆ ಮತ್ತೊಬ್ಬಳು ಹೆಂಡತಿ. ಈ ರೀತಿಯಾಗಿ ಏನೇನೋ ಆ ಗಂಡ ಹೆಂಡತಿ ದಂಪತಿಯರು, ಭಾರ್ಯಾಪತಿಯರು ಎಂಬಂತಹ ಒಂದು ಆರ್ಷ ಸಂಪ್ರದಾಯ, ಒಂದು ಸುಂದರವಾದಂತಹ ಸಾಂಸ್ಕೃತಿಕ ಚೌಕಟ್ಟು, ಧಾರ್ಮಿಕ ಕಟ್ಟಳೆ ಯಾವುದೆಲ್ಲ ಇತ್ತೋ ಅದೆಲ್ಲವನ್ನು ಮೀರಿ ಸ್ವೇಚ್ಛಾಚಾರದ, ಇದನ್ನು ಇನ್ನೂ ವಿಶೇಷವಾದ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಮ್ಮ ತನವನ್ನು ನಾವು ಬಿಟ್ಟು ತುಳಿಯಬಾರದ ದಾರಿಯನ್ನು ತುಳಿದು ಸಮಾಜವನ್ನು ಕಲುಷಿತಗೊಳಿಸ್ತಾ ಇದ್ದೇವೆ. ಆದರೆ ಮುಖ್ಯವಾದ ಪ್ರಶ್ನೆ, ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟುವವರು ಯಾರು? ಕಾರಣ ಕಾನೂನೇ ಇದಕ್ಕೆಲ್ಲ ಮಾನ್ಯತೆಯನ್ನು ಕೊಡ್ತಾ ಇದೆ. ಆದ ಕಾರಣ ಕಾನೂನನ್ನು ರಚಿಸುವ, ಕಾನೂನನ್ನು ಪಾಲನೆ ಮಾಡುವ ನಮ್ಮ ರಾಜಕೀಯ ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ಕೆಲವು ವೋಟು ಬ್ಯಾಂಕಿಗೋಸ್ಕರವೋ ಅಥವಾ ಯಾವುದೋ ಕೆಲ ಜನರ ತುಷ್ಟೀಕರಣಕ್ಕೋಸ್ಕರವೋ ಕಾನೂನನ್ನು ಅದಕ್ಕೆ ಬೇಕಾದ ಹಾಗೆ ತಯಾರು ಮಾಡಿ, ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡಿ, ಅದಕ್ಕೆ ಬೇಕಾದ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಕೊಡ್ತಾ ಇದೆ ಅಂತಾದಾಗ ಇದರ ಬಗ್ಗೆ ನಾವು ಎಷ್ಟು ಮಾತನಾಡಲಿಕ್ಕೆ ಸಾಧ್ಯ, ಎಷ್ಟು ಬುದ್ಧಿವಾದವನ್ನು ಹೇಳಲಿಕ್ಕೆ ಸಾಧ್ಯ? ಕೊರಗುತ್ತಾ ಕೂರಬೇಕೇ ವಿನಃ ಇದನ್ನು ತಿದ್ದುವುದು ಪ್ರಾಯ ಬಹಳ ಕಷ್ಟ ಅಂತ ನನ್ನ ಭಾವನೆ, ನನ್ನ ಅನಿಸಿಕೆ. ಆದರೆ ಇವತ್ತು ಸಮಾಜ ಈ ವಿಚಾರದಲ್ಲಿ ಬಹಳವಾಗಿ ಎಡವುತ್ತಾ ಇದೆ, ತಪ್ಪು ದಾರಿಯಲ್ಲಿ ಹೋಗುತ್ತಾ ಇದೆ. ತಿದ್ದಿಕೊಳ್ಳುವ ಅವಶ್ಯಕತೆ, ಅನಿವಾರ್ಯತೆ ನಮ್ಮ ಸನಾತನ ಸಂಸ್ಕೃತಿ, ಶ್ರೀಮಂತ ಸಂಸ್ಕೃತಿ ಉಳ್ಳಂತಹ ನಮ್ಮ ಧರ್ಮಕ್ಕೆ, ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾದದ್ದು ಅಂತ ಹೇಳ್ತಾ ಪ್ರಾಯ ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ಸಾಧ್ಯವಾದಷ್ಟು ಮಂದಿ ತಿದ್ದುಕೊಳ್ಳುವ ಪ್ರಯತ್ನವನ್ನು, 100 ಮಂದಿ ಕೇಳಿದರೆ 10 ಮಂದಿ ಆದರೂ ತಮ್ಮನ್ನು ತಾವು ತಿದ್ದಿಕೊಂಡು ಸಂಸ್ಕಾರಯುತವಾದ ಬದುಕಿನತ್ತ ತಮ್ಮನ್ನು ಕೊಂಡೊಯ್ಯುತ್ತಾರೆ ಅಂತ ಆದರೆ ನಮ್ಮ ಈ ಸಂವಾದ ಸಾರ್ಥಕ ಅಂತ ಭಾವಿಸ್ತಾ ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಅಂತ ಭಾವಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೇನಾದರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಧನ್ಯವಾದ, ಅಂತೆಯೇ ಸ್ವಾಗತ, ವಂದನೆಗಳು.